33 ದಿನ ಗಾಳಿ, ನೀರು, ಬೆಳಕು, ಆಹಾರವೇ ಶಿವಯೋಗಿ ಸಮಾಧಿಯ ಬಗ್ಗೆ ವಿಚಾರ. ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ 33 ದಿನಗಳು. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಸ್ವಲ್ಪ ಧರ್ಮ ಸಂಕಟ. 33 ದಿನ ಗಾಳಿ, ನೀರು, ಬೆಳಕು, ಆಹಾರವಿಲ್ಲದೆ ಕಠಿಣವಾದ ಅನುಷ್ಠಾನ ಮಾಡಿರುವ ಶಿವಯೋಗಿ ಸಮಾಧಿಯ ಬಗ್ಗೆ ವಿಚಾರ. ಸೊ ನ್ಯೂಸ್ ಪೇಪರಲ್ಲೂ ಬಂದಿದೆ. ಬೆಳಗಿನ ತುಂಬ ಜನ ವಾಟ್ಸಪ್ಪಲ್ಲಿ ಕೂಡ ನನಗೆ ಆ ನ್ಯೂಸ್ ಪೇಪರ್ ಕಟಿಂಗ್ಸ್ ಕಳಿಸ್ತಾ ಇದ್ದಾರೆ. ಒಂದಷ್ಟು ವಿಡಿಯೋಗಳೆಲ್ಲ ನೋಡಿದ್ದೆ. ಅದೇ ಕ್ಲಾರಿಟಿ, ಡೌಟ್. ಅವರು ತುಂಬ ಜನರ ಮನಸ್ಸಿನಲ್ಲಿ ವೈಜ್ಞಾನಿಕವಾಗಿ ಯಾರು ಯೋಚನೆ ಮಾಡ್ತಾರೋ ಪವಾಡಗಳ ಬಗ್ಗೆ, ಈ ಭೂಮಿ ಮೇಲೆ ಏನೇನು ನಡೆಯುತ್ತೋ ಪವಾಡದ ವಿಷಯಗಳ ಬಗ್ಗೆ ಬಂದಾಗ ಕುತೂಹಲ ಜಾಸ್ತಿ ಮನಸ್ಸಿಗೆ. ಒಂದು ರೀತಿ ಆ ಕುತೂಹಲ ಒಳ್ಳೆಯದೇ. ಸತ್ಯವನ್ನು ಹುಡುಕೋದು ಒಂದು ರೀತಿಯಾದ ಸಾಧನೆ, ಸುಲಭ ಅಲ್ಲ ಸತ್ಯ ಅರ್ಥ ಮಾಡ್ಕೊಳ್ಳೋದು. ಈಗ ಸರಳವಾಗಿ ನಿಮಗೆ ಹೇಳ್ತೀನಿ. ಈ ಫಸ್ಟ್ ಒಂದು ಆರ್ಟಿಕಲ್ ಓದ್ತೀನಿ ನೋಡಿ. ಶಿವಯೋಗಿ ಸಮಾಧಿ ಯಶಸ್ವಿ, 33 ದಿನ ಗಾಳಿ, ನೀರು, ಆಹಾರವಿಲ್ಲದ ಶ್ರೀಗಳ ಕಠಿಣ ಅನುಷ್ಠಾನ. ಗದಗ ತಾಲೂಕಿನ ಅಂತೂರ ಬೆಂತೂರ ಗ್ರಾಮದ ಬೂದೀಶ್ವರ ಮಠದ ಪೀಠಾಧಿಪತಿ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅವರು ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿದ್ದ ಶಿವಯೋಗ ಸಮಾಧಿ ಅನುಷ್ಠಾನ ಭಾನುವಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಸ್ವಾಮೀಜಿಯವರು 30 ದಿನಗಳಿಂದ 775 ಗಂಟೆ ಅನ್ನ, ನೀರು ಹಾಗೂ ಗಾಳಿ ಬೆಳಕಿಲ್ಲದೆ ಈ ಕಠಿಣ ಯೋಗ ಸಾಧನೆ ನಡೆಸಿದರು. ಶಿವಯೋಗ ಸಮಾಧಿಯಿಂದ ಹೊರಬಂದ ಸ್ವಾಮೀಜಿ ಅವರನ್ನು ಕಾಣಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದರು. ಮಹದಾಯಿ ಯೋಜನೆ ಶೀಘ್ರ ಜಾರಿಯಾಗಲಿ, ಯೋಧರು ಹಾಗೂ ರೈತರಿಗೆ ಒಳಿತಾಗಲಿ ಎಂಬ ಉದ್ದೇಶದಿಂದ ಜೂನ್ 3ರಂದು ಶ್ರೀಗಳು ಈ ಕಠಿಣ ಅನುಷ್ಠಾನ ಕೈಗೊಂಡಿದ್ದರು. ಸ್ವಾಮೀಜಿ ಅವರು ತಪಸ್ಸಿಗೆ ಕುಳಿತ ಮಠದ ಕಲ್ಲಿನ ಮಂಟಪದ ಮುಖ್ಯದ್ವಾರವನ್ನು ಕಲ್ಲು ಮತ್ತು ಸಿಮೆಂಟ್ ಸಂಪೂರ್ಣ ಮುಚ್ಚಲಾಗಿತ್ತು. ಅನುಷ್ಠಾನದ ಕೊನೆಯ ದಿನವಾದ ಭಾನುವಾರ ನಾಡಿನ ವಿವಿಧ ಮಠಾಧೀಶರು ಪೂಜೆ ನೆರವೇರಿಸಿ ಮಂಟಪದ ದ್ವಾರ ತೆರೆದರು. ಕಠಿಣ ಹಠಯೋಗ ಮತ್ತು ಪ್ರಾಣಾಯಾಮದಿಂದ ಶ್ವಾಸ ನಿಯಂತ್ರಣ ಸಾಧಿಸಿದ ಶ್ರೀಗಳು ಸಮಾಧಿಯಿಂದ ಹೊರಬಂದರು. ಭಕ್ತರ ಜಯಘೋಷ ಮಾಡಿದರು. 775 ಶಿವಲಿಂಗಗಳ ಪ್ರತಿಷ್ಠಾಪನೆ. ಶ್ರೀಗಳ 775 ಗಂಟೆ ಕಠಿಣ ತಪಸ್ಸಿನ ಸ್ಮರಣಾರ್ಥ ಮಠದ ಆವರಣದಲ್ಲಿ ಭಕ್ತರ ಸಹಕಾರದೊಂದಿಗೆ 775 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು. ಸಮಾಧಿಯಿಂದ ಹೊರಬಂದ ಶ್ರೀಗಳಿಗೆ ವಿಶೇಷ ಅಭಿಷೇಕ ನೆರವೇರಿಸಿ ನಂತರ ತುಲಾಭಾರ ಸೇವೆ ಜರುಗಿಸಿದರು. ಬಳಿಕ ಗ್ರಾಮದಲ್ಲಿ ಸ್ವಾಮೀಜಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಜರುಗಿತು. ಆರೋಗ್ಯ ಏರುಪೇರು, ಆಸ್ಪತ್ರೆಗೆ ದಾಖಲು. ಸ್ವಾಮೀಜಿಯವರ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಇದು ನ್ಯೂಸ್ ಪೇಪರ್ ಬಂದಿರತಕ್ಕಂಥ ವಿಷಯ. ಈ ಕಟಿಂಗ್ಸ್ ತುಂಬ ಜನ ಕಳಿಸ್ತಾ ಇದ್ರು, ಮತ್ತು ವಿಡಿಯೋ ನೋಡಿದ್ದೆ, ವಿಡಿಯೋ ಮಿಸ್ ಆಯಿತು. ನೋಡಿ, ಒಂದು ಸರಳವಾದ ಚಿಂತನೆ ಮಾಡಿ. ಏನು ದೊಡ್ಡ ವಿದ್ಯೆ ಅಲ್ಲ. ಈ ಪವಾಡ ಎನ್ನುವುದು ಭೂಮಿಯ ಮೇಲೆ ದೊಡ್ಡ ಸುಳ್ಳು. ಪ್ರಕೃತಿ, ಅದರಲ್ಲೂ ಪಂಚಭೂತಗಳನ್ನು ಮೀರಿ ಈ ಮಾನವ ದೇಹ ಬದುಕೋದು ತುಂಬ ಕಷ್ಟ, ಸಾಧ್ಯನೇ ಇಲ್ಲ. ವೆರಿ ಸಿಂಪಲ್. ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಆ ಸ್ವಾಮೀಜಿಗಳು ಮಂಟಪದ ಒಳಗಡೆ ಹೋದಾಗ ಮಂಟಪ ದೊಡ್ಡದಿದ್ದರೆ ಅಲ್ಲಿರುವ ಗಾಳಿ ತುಂಬ ದಿನಗಳು ಸಾಕಾಗತ್ತೆ. ಆ ಮಂಟಪಕ್ಕೆ ಎಲ್ಲಾದರೂ ಒಂದು ಸಣ್ಣ ರಂಧ್ರ ಇದ್ದರೆ ಅಥವಾ ಒಂದು ಸಣ್ಣ ಪೈಪ್ ಹಾಕಿ ಬಿಟ್ಟು ಹೊರಗಡೆ ಬಿಟ್ಟರೆ ಸಾಕು, ಆ ಗಾಳಿ ಬರ್ತಾ ಇರುತ್ತೆ. ಆ ಗಾಳಿಯಲ್ಲಿ ಬದುಕಬಹುದು. ಗಾಳಿ 10 ನಿಮಿಷ, 15 ನಿಮಿಷ, 20 ನಿಮಿಷ ಸಾಧ್ಯನೇ ಇಲ್ಲ. ಗಾಳಿ ಇಲ್ಲದೆ ಬದುಕಲು ಸಾಧ್ಯ ಇಲ್ಲ. ಮಂಟಪದ ಒಳಗಿನ ಗಾಳಿ ಅಥವಾ ಒಂದು ಯಾವುದಾದ್ರೂ ಸಂಧಿ ಅಂದರೆ ಪೈಪ್ ಹಾಕಿರ್ತಾರೆ,
ಎರಡನೇದು, ನೀರಿಲ್ಲದೆ ಒಂದು ವಾರ ಬದುಕೋದು ಕಷ್ಟಪಟ್ಟು ಪ್ರಜ್ಞೆ ತಪ್ಪೋಗ್ಬಿಡುತ್ತೆ, ಡ್ರೈ ಆಗಿಬಿಡುತ್ತೆ ಒಳಗೆ ಟೆಂಪ್ರೇಚರ್ಗೆ. ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ 33 ದಿನಗಳು. ಊಟವಿಲ್ಲದೆ ಬದುಕಬಹುದು. ಊಟವಿಲ್ಲದೆ ಹೇಗೆ? ನೀರು ಕುಡ್ಕೊಂಡು ಗಾಳಿ ಇದ್ದರೆ ಬದುಕ್ಬೋದು. ಅದು ಪ್ರಾಕ್ಟೀಸ್ ಮಾಡಿದರೆ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ದೇಹಗಳು ಬರೀ ಲಿಕ್ವಿಡ್ ಕುಡ್ಕೊಂಡೇ ಇರ್ತಾರೆ. ಕೋಮದಲ್ಲಿದ್ದಾಗ ಏನೋ ಬರೀ ಲಿಕ್ವಿಡ್ಸೇ ಹೋಗ್ತಾ ಇರುತ್ತೆ. ಬರೀ ಗ್ಲೂಕೋಸ್ ಕೊಟ್ಟು ಸಾಕು ದೇಹಕ್ಕೆ ವರ್ಷಾನುಗಟ್ಟಲೆ ಇರ್ತಾರೆ. ಆ ರೀತಿ ಯಾವುದಾದರೂ ಸ್ವಲ್ಪ ಎನರ್ಜಿ ಡ್ರಿಂಕ್ ಪೈಪಿನ ಮುಖಾಂತರನೋ ಬೇರೆ ಮುಖಾಂತರನೋ ಸಿಕ್ಕರೆ ಬದುಕ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ ಆಹಾರದ್ದು. ಇನ್ನೊಂದು, ಬೆಳಕಿರಲ್ಲ, ಕತ್ತಲೆ ಇರುತ್ತೆ, ದಟ್ಸ್ ಓಕೆ. ಕತ್ತಲೆ ಜಾಸ್ತಿ ಇದ್ದಾಗ ಸ್ವಲ್ಪ ದೇಹಕ್ಕೆ ಆಹಾರ ಸಿಕ್ಕರೆ ಸಾಕು, ಎನರ್ಜಿ ಖರ್ಚಾಗೋದಿಲ್ಲ, ದೇಹ ತುಂಬ ವಿಶ್ರಾಂತಿಗೆ ಹೋಗುತ್ತೆ. ಧ್ಯಾನಕ್ಕೆ ಹೋದಾಗ, ನಿದ್ರೆಗೆ ಹೋದಾಗ ಸಹಜವಾಗಿ ಹೋಗುತ್ತೆ. ಆದರೂ ದೇಹ ಬಳಲುತ್ತೆ. ಇದು ಪ್ರಾಕೃತಿಕ ನಿಯಮ. ಸೊ ಪ್ರಾಕೃತಿಕ ನಿಯಮವನ್ನು, ಪಂಚಭೂತಗಳನ್ನು ಮೀರಿ ಈ ಭೂಮಿ ಮೇಲೆ ಯಾವ ಜೀವಿಯೂ ಯಾವ ಯೋಗಿಯೂ ಬದುಕಲು ಸಾಧ್ಯವಿಲ್ಲ. ಕೆಲವರಿಗೆ ಸರಳವಾಗಿ ಯೋಚನೆ ಮಾಡ್ತಿರ್ತಾರೆ. ಕೆಲವು ಪುಸ್ತಕಗಳನ್ನು ಓದಿ ಹಿಮಾಲಯನ್ ಯೋಗಿಸು ಹಿಮಾಲಯಗಳಲ್ಲಿ ಬದುಕಿರ್ತಾರೆ. ಅಂದರೆ ಅಲ್ಲಿ ಆಲ್ಟಿಟ್ಯೂಡ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ, ಅದಕ್ಕೆ ತಕ್ಕಾಗೆ ದೇಹ ಹೊಂದ್ಕೋತಾ ಹೋಗ್ತಾ ಇರುತ್ತೆ. ಮತ್ತು ಯಾವುದೇ ರೀತಿಯಾದ ಮಾನಸಿಕ ಒತ್ತಡ ಇಲ್ಲದಾಗ, ಏನೂ ಇಲ್ಲದಾಗ ಧ್ಯಾನದಲ್ಲಿ ಕುಳಿತುಕೊಂಡಾಗ ಎನರ್ಜಿ ಜಾಸ್ತಿ ಖರ್ಚಾಗಲ್ಲ. ಸ್ವಲ್ಪ ಏನು ಎನರ್ಜಿ ಸಿಗುತ್ತೋ, ಯಾವಾಗಲೂ ಒಂದು ಗೆಡ್ಡೆ ಗೆಣಸು ತಿಂತಾರೆ, ಪ್ರಾಣಾಯಾಮ ಧ್ಯಾನಗಳಲ್ಲಿ ನಿರತರಾಗಿರ್ತಾರೆ, ಸುಮ್ಮನೆ ಕುಳಿತಿರ್ತಾರೆ, ಎನರ್ಜಿ ಖರ್ಚಾಗೋದಿಲ್ಲ. ಅದು ಅಡ್ಜಸ್ಟ್ ಆಗಿ ದೇಹದಲ್ಲಿ ಒಂದಷ್ಟು ದಿನ ಬದುಕಬಹುದು ಅಷ್ಟೇ ಹೊರತು. ಸೊ ಅದರಿಂದ ಈ ಪ್ರಕೃತಿಗೆ, ಈ ಭೂಮಿಗೆ, ಈ ಸಮಾಜಕ್ಕೆ ಏನೂ ಪ್ರಯೋಜನ ಆಗಿರಲ್ಲ. ಈಗ ಈ ಸ್ವಾಮೀಜಿಗಳ ಬಗ್ಗೆ ನಾವು ಮಾತಾಡೋಣ. ಈ ಸ್ವಾಮೀಜಿಗಳು 33 ದಿನ ತಪಸ್ಸನ್ನು ಮಾಡಿದರು. ಯಾವುದಕ್ಕೆ? ಈ ಲೋಕ ಕಲ್ಯಾಣಕ್ಕಾಗಿ ಮಹದಾಯಿ ಯೋಜನೆ ಅಂತ ಪಾಪ ಹೇಳಿದ್ದಾರೆ. ಒಳ್ಳೆಯದು, ಸಮಾಜಕ್ಕೆ, ರೈತರಿಗೆ ಒಳ್ಳೆಯದಾಗಲಿ ಅಂತ ಆ ಚಿಂತನೆ ಒಳ್ಳೆಯದು. ಆದರೆ ಈ ಚಿಂತನೆ ಅಡಿಯಲ್ಲಿ ಮುಗ್ಧ ಮನಸ್ಸುಗಳಿಗೆ ಮೌಢ್ಯವನ್ನು, ಸುಳ್ಳನ್ನು ಬಿತ್ತುತ್ತಾ ಇದ್ದಾರೆ. ಹೇಗೆ ಸುಳ್ಳು? ಈಗ ಸಾಮಾನ್ಯವಾಗಿ ನನ್ನದೇ ಕೆಲವರು ಪ್ರಶ್ನೆಗಳು ಬರುತ್ತೆ. ಈಗ ಇದೇ ರೀತಿ ಸಾಮಾನ್ಯ ಜನರಲ್ಲಿ ಹೊರಗಡೆ ತುಂಬ ಡೌಟ್ಗಳು ಬರ್ತವೆ. ಮನಸ್ಸು ಮುಗ್ಧವಾಗಿರುತ್ತೆ. ಯಾವ್ದಾರ ನಂಬಿಕೆನ ಮನಸ್ಸಿಗೆ ಬಿತ್ತಿದ್ರೆ ಅದನ್ನೇ ನಂಬ್ತಾರೆ. ವೈಜ್ಞಾನಿಕವಾದ ತಿಳುವಳಿಕೆ, ಚಿಂತನೆ, ಪ್ರಕೃತಿ ಅಂದ್ರೆ ಏನು, ಎಷ್ಟು ಪವರ್ ಇದೆ, ಪಂಚಭೂತಗಳಿಂತಕ್ಕಂಥ ಚಿಂತನೆ ಮಾಡೋದನ್ನೇ ಮರೆತು ಬಿಡ್ತಾರೆ. ಮುಗ್ಧ ಮನಸ್ಸು ಪಾಪ ನಂಬಿಕೆಯಲ್ಲಿ ತಲ್ಲೀನರಾಗಿರ್ತಾರೆ. ಅವರ ಮನಸ್ಸುಗಳಿಗೆಲ್ಲರೂ ಉತ್ತರ ಕೊಡಬೇಕಾದರೆ ಈ ಸ್ವಾಮೀಜಿಗಳು, ಈ ಸಾಧಕರು ಸರಳವಾಗಿ ಒಂದು ಟೆಕ್ನಿಕ್ ಮಾಡೋದು ಸಾಕು. ನಾನು 33 ದಿನ ತಪಸ್ಸು ಮಾಡಿದ್ದೀನಿ, ನೀರಿಲ್ಲದೆ, ಗಾಳಿ ಇಲ್ಲದೆ. ಅದಂತೂ 100% ಸುಳ್ಳು. ಗಾಳಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ. ಇರಲಿ, ಅದೇನಾರ ಮಾಡ್ಕೊಳ್ಳಿ. ನೀರಿಲ್ಲದೆ, ಗಾಳಿ ಇಲ್ಲದೆ, ಆಹಾರವಿಲ್ಲದೆ 33 ದಿನ ಬದುಕಿದ್ದೀನಿ ಬೇಕಾದರೆ ಸಮಾಜದಲ್ಲಿ ಮನಸ್ಸುಗಳಲ್ಲಿ ಕೆಲವರು ಡೌಟ್ಗಳು ಬರ್ತವೆ. ಇದು ಸಣ್ಣ ಪುಟ್ಟ ಡೌಟ್ ಅಲ್ಲ. ಈಗ ಸಾಧ್ಯನಾ ಇಂಥ ಮೋಸದ ಪ್ರಪಂಚದಲ್ಲಿ, ಇಂಥ ಅನ್ಯಾಯ ನಡೀರ್ತಕ್ಕಂಥ ಈ ಭೂಮಿ ಮೇಲೆ, ಎಷ್ಟೊಂದು ಮೋಸ, ವಂಚನೆ, ಯುದ್ಧಗಳು ಎಲ್ಲವೂ ನಡೀತಿರತಕ್ಕಂಥ ಈ ಭೂಮಿಯ ಮೇಲೆ ಇಷ್ಟೊಂದು ಅದ್ಭುತವಾದ ಶಕ್ತಿ ಅನ್ನು ಪಡೆಯಲು ಸಾಧ್ಯವೇ ಅನ್ನತಕ್ಕಂಥ ಡೌಟು ಎಲ್ಲರ ಮನಸ್ಸಲ್ಲಿ ಬರುತ್ತೆ ಅಲ್ವಾ? ಆ ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನು ಈ ವಿಡಿಯೋ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊತೇನೆ ಸ್ವಾಮೀಜಿಗಳಲ್ಲಿ, ಭಕ್ತರಲ್ಲಿ. ನೀವು ಕೇಳಿ, ಏನು ವೆರಿ ಸಿಂಪಲ್ ಉತ್ತರ ಕೊಡ್ಬೇಕು ಎಲ್ಲ ಮನಸ್ಸುಗಳಿಗೆ, ಸಾವಿರಾರು ಮನಸ್ಸುಗಳಿಗೆ. ಒಂದು ಅವ್ರು ಹೇಳಿ, ವಿಜ್ಞಾನಕ್ಕೆ ಸವಾಲಾಗಿ ಗಾಳಿ ಇಲ್ಲದೆ ಬದುಕುವುದು ತುಂಬ ಕಷ್ಟವಾದರೆ ನಾನು ಒಂದು ಸಣ್ಣ ಕೋರಿಕೆ ತೋರಿಸ್ತೀನಪ್ಪ. ಒಂದು ಕ್ಲೋಸ್ಡ್ ಗ್ಲಾಸ್, ಜನ ಎಲ್ಲ ಕರೀಲಿ, ಮೀಡಿಯಾ ಎಲ್ಲ ಬರಲಿ, ಆ ಗ್ಲಾಸ್ ಒಳಗಡೆ ಮಲ್ಕೊಳ್ಳಿ ಆರಾಮಾಗೆ. ಗ್ಲಾಸ್ ಫುಲ್ ಟೈಟ್, ಏರ್ ಕ್ಲೋಸ್. ಸೈಂಟಿಸ್ಟು, ಡಾಕ್ಟರ್ಗಳು ಕರೆಸಿ ಯಾವ ಗಾಳಿ ಹೋದಂಗೆ ಗ್ಲಾಸನ್ನು ಫುಲ್ ಕ್ಲೋಸ್ ಮಾಡಲಿ. ಜಸ್ಟ್ ಅರ್ಧ ಗಂಟೆ ಇರಲಿ ಸಾಕು. ಫುಲ್ ಕ್ಲೋಸ್, ಒಳಗಡೆ ಗಾಳಿ ಇಲ್ಲ, ಓಕೆ ಅಪ್ಪ, ಒಂದು ಅರ್ಧ ದಿನನೇ ಇದು ತೋರಿಸ್ಲಿ. 33 ದಿನ ಇದ್ದವ್ರಿಗೆ ಗಾಳಿ ಇಲ್ಲದೆ ಅರ್ಧ ದಿನ ಒಳಗಡೆ ಇರಲಿ, ಸುಮ್ಮನೆ ಮಲಗಿರಲಿ ಸಾಕು. ಅದನ್ನೆಲ್ಲ ಟಿ ವಿನಲ್ಲಿ ಲೈವ್ ಕೊಡ್ತಾ ಇರಲಿ. ಗಾಳಿ ಇಲ್ಲದೆ ಅರ್ಧ ದಿನ 12 ಗಂಟೆ ಇದ್ದಾರೆ ಅಂದರೆ ಅದು ಒಂದು ಅದ್ಭುತವಾದ ಪವಾಡ. ಸೊ ನನ್ನ ಚಿಂತನೆಯಲ್ಲಿ, ನನ್ನ ಸೀಮಿತವಾದ ಜ್ಞಾನದಲ್ಲಿ ನಾನು ಈ ರೀತಿ ಪವಾಡಗಳ ಬಗ್ಗೆ ಹುಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಪುಸ್ತಕಗಳೆಲ್ಲ ಓದಿ ತಿಳ್ಕೊಳ್ಳೋಕೆ ಸ್ವಾಮೀಜಿಗಳನ್ನ ನಾನು ಎಲ್ಲ ಕಡೆ ಭೇಟಿ ಮಾಡಿ ನೋಡಿದಾಗ ಪವಾಡ ಎನ್ನುವ ಪದವೇ ಸುಳ್ಳು ಕಲ್ಪನೆ. ಯಾಕಂದರೆ ಮನುಷ್ಯನ ಬುದ್ಧಿಯನ್ನು ಮೀರಿ ಯಾವುದೇ ಘಟನೆಗಳು ನಡೆದ್ರೆ ಅವರ ಟೆಕ್ನಿಕ್ಸ್ ಅಂತ ಕರಿತೀವಿ, ಮ್ಯಾಜಿಕ್ ಅಂತ ಕರಿತೀವಿ. ಮ್ಯಾಜಿಕಲ್ ಟ್ರಿಕ್ಸು ರಾಶಿ ಇದೆ.
ನೂರಾರು ಮ್ಯಾಜಿಕಲ್ ಟ್ರಿಕ್ಸ್ ಇದೆ, ಸಾವಿರಾರು ಇದೆ. ಒಬ್ಬೊಂದು ಟಿ ವಿನೆಲ್ಲ ಯೂಟ್ಯೂಬೆಲ್ಲ ಒಬ್ರು ಹೇಳಿದ್ರು 1,000 ಟೆಕ್ನಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ಅಂತ. ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಎದುರುಗಡೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಇಲ್ಲೇ ಬರೆದು ತೋರಿಸ್ತಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಕಾರ್ಡ್ಸ್ ಕೊಟ್ಬಿಡ್ತಾರೆ. ನಿನ್ನ ಕಾರ್ಡ್ ನೋಡ್ತಾ ಇರ್ತೀಯ, ಯಾವ ಕಾರ್ಡ್ ನೀವು ನೋಡ್ತಾ ಇದ್ದೀರಾ ಏನಿದೆ ಅಂತ ಇಲ್ಲಿ ತೋರಿಸ್ತಾರೆ. ಅಂದರೆ ಮನಸ್ಸನ್ನು ರೀಡ್ ಮಾಡತಕ್ಕಂಥ ಟೆಕ್ನಿಕ್ಸ್ ಇರ್ತವೆ. ಈ ರೀತಿ ಬೇರೆ ಬೇರೆ ಬೇಕಾದಷ್ಟು ಟೆಕ್ನಿಕ್ಸ್, 1000 ಟೆಕ್ನಿಕ್ಸ್ ಇದೆ. ಇದನ್ನು ಮ್ಯಾಜಿಕ್ಸ್ ಅಂತ ಕರಿತೀವಿ. ಸೊ ಆ ರೀತಿ ಕೆಲವಾರು ಮ್ಯಾಜಿಕಲ್ ಟೆಕ್ನಿಕ್ಕು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ. ಆ ಟೆಕ್ನಿಕ್ನ ಈ ಗುರುಗಳು ಉಪಯೋಗಿಸಿರ್ಬೋದು. ಆಧ್ಯಾತ್ಮಿಕ ಚಿಂತನೆಯಲ್ಲಿ ಬಂದಾಗ ಯಾವುದನ್ನು ನಾವು ಕೂಡ ಮುಕ್ತವಾಗಿ ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದು ಆಧ್ಯಾತ್ಮ ವ್ಯಕ್ತಿಗಳ ಕರ್ತವ್ಯ. ಸಿಂಪಲ್ ಮಾಡಲಿ, ಹೀಗೆ ನೋಡೋಣ. ವೆರಿ ಸಿಂಪಲ್. ಹಾಫ್ ಡೇ ಗಾಳಿ ಇಲ್ಲದೆ ಗ್ಲಾಸ್ ಕ್ಲೋಸ್ ಮಾಡಿ ಸೀಲ್ ಮಾಡಿ ಇರಲಿ, ನೋಡೋಣ. ಅಲ್ಲಿ ಸಾಧ್ಯ ಇಲ್ಲ. ಇದನ್ನು ಮಾಡಿ ತೋರಿಸಲಿ. ಆಗ ಜನರಲ್ಲಿ ಒಂದು ಜಾಗೃತಿ ಮೂಡುತ್ತೆ. ಎಷ್ಟೊಂದು ಪವರ್ ಇದೆ ಅಲ್ವಾ. ಚಿಕ್ಕ ಗ್ಲಾಸ್ ಫುಲ್ ಕ್ಲೋಸ್ ಆಗಿರುತ್ತೆ. ಆಶ್ಚರ್ಯ ಆಗಲ್ವಾ? ವಿಜ್ಞಾನಿಗಳಿಗೆ ಆಶ್ಚರ್ಯ ಆಗಲ್ವಾ? ಸಾಮಾನ್ಯ ಜನರಿಗೆ ಆಶ್ಚರ್ಯ ಆಗಲ್ವಾ? ಗಾಳಿಯಿಂದ ಬದುಕಿದ್ದಾರೆ ಅನ್ನೋ ಸಾಮಾನ್ಯ ವಿಚಾರವೇ ಅದು. ಕೇವಲ 5 ನಿಮಿಷ ಮೂಗು ಬಾಯಿ ನೀವು ಮುಚ್ಕೊಂಡ್ಬಿಟ್ರೆ ನೀವು ಸತ್ತೋಗ್ತೀರಾ. 5 ಮಿನಿಟ್ಸ್. ಓಕೆಪ್ಪ, ಯೋಗ ಸಾಧನೆ ಪ್ರಾಣಾಯಾಮ ಎಲ್ಲ ಮಾಡಿದ್ರೆ ಒಂದು 10 ನಿಮಿಷ 15 ನಿಮಿಷ ಆಗ್ಬೋದೇ ಹೊರತು ಅದ್ರ ಮೇಲೆ ಸಾಧ್ಯ ಇಲ್ಲ. ನಿರಂತರವಾಗಿ ಸಾಧನೆ ಮಾಡಿದ್ರೆ, ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿದ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಇರ್ಬೋದು. 33 ದಿನ ಗಾಳಿ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಇದನ್ನು ಜಗತ್ತಿಗೆ ಯಾಕೆ ತೋರಿಸ್ಬಾರ್ದು? ಜಗತ್ತಿಗೆ ತೋರಿಸಿದಾಗ ಜನರಲ್ಲಿ ಬದಲಾವಣೆಗಳಾಗುತ್ತೆ, ನಂಬಿಕೆ ತೀಕ್ಷ್ಣವಾಗುತ್ತೆ, ಯೋಗ ಸಾಧನೆಯ ಪವರ್ ಗೊತ್ತಾಗುತ್ತೆ. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬಂತು ನೋಡಿ, ಅವರು ಬಾಳಲಿ ಈಗ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅಂತ. ಯಾಕೆ? ಕತ್ತಲಲ್ಲೇ ಇದ್ದಿದ್ದರಿಂದ ಆಹಾರ ಸಿಕ್ಕಿರುತ್ತೆ, ಗಾಳಿ ಸಿಕ್ಕಿರುತ್ತೆ, ನೀರು ಸಿಕ್ಕಿರುತ್ತೆ. ಆದರೆ 33 ದಿನ ಬೆಳಕೆ ಇಲ್ಲದ್ರಿಂದ ಅವರ ದೇಹ ಬಳಲಿರುತ್ತೆ. ಅದಕ್ಕೋಸ್ಕರ ಆಸ್ಪತ್ರೆ ಸೇರ್ಕೊಂಡಿದ್ದಾರೆ ಅಂತ. ಮಹಾನ್ ಯೋಗಿ ಗಾಳಿ ಇಲ್ಲದೆ ಬದುಕುವವರು ಆಸ್ಪತ್ರೆಗೆ ಯಾಕೆ ಹೋಗ್ಬೇಕು? ಯಾಕೆಂದರೆ ದೇಹದ ಈ ದೇಹ ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳನ್ನೇ ತನ್ನ ಹಿಡಿದಲ್ಲಿ ಇಟ್ಕೋಬೇಕಾದ್ರೆ ಇದು ಯಾವ ಸಣ್ಣ ಪುಟ್ಟ ಕಾಯಿಲೆ, ಸುಸ್ತು, ನಥಿಂಗ್. ಬಿಕಾಸ್ ಇಸ್ ಬಿಯಾಂಡ್ ಬಾಡಿ. ದೇಹವನ್ನು ಮೀರಿದರು, ದೇಹದರ್ತಕ್ಕಂಥ ಎಲ್ಲವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಬೇರೆಲ್ಲ ಸಿಕ್ಕಿದ್ರು ಕೂಡ ಬೆಳಕಿಲ್ಲದೆ ಇರೋದ್ರಿಂದ ಆ ರೀತಿಯಾದ ಸಮಸ್ಯೆ ಬಂದಿದೆ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ಮುಗ್ಧ ಮನಸ್ಸುಗಳು ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ಅಥವಾ ಸಮಾಜದಲ್ಲಿ ಈ ಸ್ವಾಮೀಜಿಗಳೆಲ್ಲ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಹೊರಗಡೆ ಕರೆದಿದ್ದಾರೆ. ಮತ್ತು ಅದು 775 ಶಿವಲಿಂಗಗಳನ್ನೆಲ್ಲ ಏನೋ ಇಟ್ಟಿದ್ದಾರೆ. ಅದು ಓಕೆ, ಅದು ನಂಬಿಕೆ, ಅವರ ಭಕ್ತಿ, ಅವರ ಪೂಜೆ. ಆದರೆ ಪವಾಡವನ್ನು ಈ ಭೂಮಿ ಮೇಲೆ ಯಾರೂ ಮಾಡಲ್ಲ. ಪವಾಡ ಎನ್ನುವುದೇ ಒಂದು ಸುಳ್ಳು ಪದ. ಅರ್ಥ ಆಗ್ತಿದೆಯಾ? ಪವಾಡಗಳು ಅಂತ ಏನಾದ್ರು ಮಾಡಿದ್ರೆ ಅದೆಲ್ಲ ಮ್ಯಾಜಿಕಲ್ ಟ್ರಿಕ್ಸ್. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹೆಚ್ಚಿಗೆ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ. ಭಾವನೆಗಳಿಗೆ ಧಕ್ಕೆ ಆಗುತ್ತೆ, ನೋವಾಗುತ್ತೆ. ಎಲ್ಲ ಭಕ್ತರೇ ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿ ತುಂಬ ಅಗಾಧವಾಗಿದೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಗಾಳಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ನೀರನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಬೆಂಕಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಭೂಮಿಯನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಸಾಧ್ಯ ಇಲ್ಲ ಪಂಚಭೂತಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲದಾಗ ಅದನ್ನು ಕಂಟ್ರೋಲ್ ಮಾಡೋದನ್ನು ಮೀರಿ ಬದುಕ್ತೀನಿ ಅಂದರೆ ಎಷ್ಟು ದಿನ ಬದುಕಬಹುದು ಅವರು? ಯೋಚನೆ ಮಾಡಿ ನೋಡಿ. 200 ಇಯರ್ಸ್ ಬದುಕ್ತಾರಾ? ದೇಹವನ್ನು ಕಂಟ್ರೋಲ್ ಮಾಡ್ತಾರೆ. ದೇಹ ವಯಸ್ಸಾದಂಗೆ ವಯಸ್ಸೇ ಆಗೋದು ಬೇಡ ಹಂಗೆ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಎಲ್ಲರೂ ಪ್ರಕೃತಿಯ ಜೊತೆಯಲ್ಲಿ ಸೀಮಿತವಾದ ಅವಧಿಯಲ್ಲಿ ಹೋಗಲೇಬೇಕು. ಕೆಲವಾರು ಜೀನ್ಸ್ಗಳಿಂದ, ಕೆಲವಾರು ಸಾಧನೆಗಳಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ ವಯಸ್ಸು. ಸೊ 100% ಭೂಮಿ ಮೇಲೆ ಯಾರು ಬದುಕಲು ಸಾಧ್ಯ ಇಲ್ಲ. ಮಹಾನ್ ಸ್ವಾಮೀಜಿಗಳು, ಮಹಾನ್ ಯೋಗಿಗಳು, ಮಹಾನ್ ದೇವರು ಅಂತ ಯಾರನ್ನು ಪೂಜಿಸ್ತಿರೋ ಅವರು ಕೂಡ ದೇಹ ಧರ್ಮವನ್ನು ಈ ಪ್ರಕೃತಿಯಲ್ಲಿ ಅನುಸರಿಸಲೇಬೇಕು. ದೇಹವನ್ನು ಬಿಟ್ಟು ಹೋಗಲೇಬೇಕು, ಸಮಾಧಿ ಆಗಲೇಬೇಕು. ಆದರೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆ ನೀವು ಸಮಾಧಿಗೆ ಪೂಜೆ ಮಾಡ್ಕೊಂಡಿರ್ತೀರ ಅಷ್ಟೇ. ಇಲ್ಲೇ ಇದ್ದಾರೆ ಎನ್ನುವ ಅರ್ಥದಲ್ಲಿ, ನಂಬಿಕೆಯಲ್ಲಿ, ಮನಸ್ಸಿನ ಭ್ರಮೆಯಲ್ಲಿ ಅಷ್ಟೇ. ಪವಾಡ ಸಾಧ್ಯ ಇಲ್ಲ. ಸೊ ಕೊನೆಯಲ್ಲಿ ಅಗೇನ್ ಐ ವಿಲ್ ರಿಪೀಟ್, ಸಾಧ್ಯವಾದರೆ ಎಲ್ಲ ಮುಗ್ಧ ಮನಸ್ಸುಗಳಿಗೆ ವೈಜ್ಞಾನಿಕವಾಗಿ ಉತ್ತರ ಕೊಡಬೇಕಾದ್ರೆ ಕರುಣೆಯಿಂದ ಆ ಗುರುಗಳು, ಆ ಸ್ವಾಮೀಜಿಗಳು ಏನು ತಪಸ್ಸು ಮಾಡಿದಾರೋ ಅವರು ಈ ಥರ ಒಂದು ಲೈವ್ ಪ್ರೋಗ್ರಾಮ್ ಕೊಡಲಿ.
ಕ್ಲೋಸ್ಡ್ ಗ್ಲಾಸಲ್ಲಿ ಮಲಗಿರಲಿ, ಅರ್ಧ ದಿನ ಸಾಕು. ಓಕೆನಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.